ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ಸೇವಾ ವ್ಯಾಪ್ತಿಯನ್ನು 6.5 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ಗೆ ವಿಸ್ತರಿಸುವ ನಿರ್ಧಾರವನ್ನು ಸಾಮಾನ್ಯ ಸಭೆಯಲ್ಲಿ ಕೈಗೊಳ್ಳಲಾಗಿದೆ ಎಂದು ಕೂಡ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿ, ಕಳೆದ 32 ವರ್ಷದ ಹಿಂದೆ ಟಮಕದಲ್ಲಿ ನಿರ್ಮಾಣ ಮಾಡಲಾಗಿರುವ ಪ್ರಾಧಿಕಾರದ ಬಡಾವಣೆಯು ಈಗಲೂ ಮೂಲ ಸೌಲಭ್ಯ ವಂಚಿತವಾಗಿದ್ದು, ಕನಿಷ್ಠ ನೀರು, ದೀಪ, ರಸ್ತೆ, ಪಾರ್ಕ್ ಅಭಿವೃದ್ಧಿ ಇಲ್ಲದೆ ನರಳುತ್ತಿರುವುದರಿಂದಾಗಿ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳಲು ತೀರ್ಮಾನ ಮಾಡಲಾಗಿದೆ ಎಂದರು. ಬಡಾವಣೆಯ 1 ಎಕರೆ ಖಾಲಿ ಪ್ರದೇಶದಲ್ಲಿ ವಾಣಿಜ್ಯ ಮಳಿಗೆಯನ್ನು ನಿರ್ಮಾಣ ಮಾಡಲು ಇಂದಿನ ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಚಿಕ್ಕಬಳ್ಳಾಪುರ, ಶ್ರೀನಿವಾಸಪುರ ಮತ್ತು ಬೇತಮಂಗಲ ರಸ್ತೆಯನ್ನು 80 ಅಡಿ ರಸ್ತೆಯನ್ನಾಗಿ ಅಭಿವೃದ್ಧಿ ಮಾಡಲಾಗುವುದು. ಕೋಡಿಮಣ್ಣೂರು, ಕೋಡಿಕಣ್ಣೂರು ಕೆರೆ ಸಮಗ್ರ ಅಭಿವೃದ್ಧಿ ಮಾಡಲಾಗುತ್ತಿದ್ದು, ಕೂಡ ಕಚೇರಿಯಲ್ಲಿನ ಸಿಬ್ಬಂದಿ ಕೊರತೆ ನಿವಾರಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತದೆ. ಶಾಸಕ ಕೊತ್ತೂರು ಮಂಜುನಾಥ್ ಮತ್ತು ಎಂಎಲ್ಸಿ ಅನಿಲ್ ಕುಮಾರ್ ಅವರು ವಿಶೇಷ ಅನುದಾನದ ಮೂಲಕ ಪ್ರಾಧಿಕಾರದಿಂದ ಅಭಿವೃದ್ಧಿ ಕಾಮಗಾರಿಗಳನ್ನು ನಿರ್ವಹಿಸಲು ಸಹಕಾರ ನೀಡುವುದಾಗಿ ಸಭೆಯಲ್ಲಿ ಭರವಸೆ ನೀಡಿದ್ದಾರೆಂದು ಕೂಡ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ಮಾಹಿತಿ ನೀಡಿದರು. ಮೀಟಿಂಗ್ ಅನ್ನು ನಡೆಸಿದ್ದೀವಿ. ಇದರಲ್ಲಿ ಮೇನ್ ಏಮ್ಸ್ ಇನ್ ಆಬ್ಜೆಕ್ಟಿವ್ ನಮ್ಮದು ಅಜೆಂಡಾ ಏನಿದೆ, ನಮ್ಮ ಲೇಔಟ್ ಸುಮಾರು 32 ವರ್ಷ ಆಗಿದೆ. ಅದರಲ್ಲಿ ಏನು ಡೆವಲಪ್ಮೆಂಟ್ ಆಗಲಿಲ್ಲ. ವಾಟರ್ ಫೆಸಿಲಿಟೀಸ್ ಇಲ್ಲ, ರೋಡ್ಸ್ ಇಲ್ಲ, ಆಮೇಲೆ ಪಾರ್ಕ್ ಡೆವಲಪ್ಮೆಂಟ್ ಇಲ್ಲ. ಅದಕ್ಕಾಗಿ ನಾವು ಮೊದಲೇ ಅದಕ್ಕೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆಮೇಲೆ ನಮ್ಮದಲ್ಲಿ ಒಂದು ಕಮರ್ಷಿಯಲ್ ಜಾಗ ಇದೆ, 1 ಎಕರೆ. ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಪಾರ್ಕ್ಗಳು ಏನಿದೆ, ರೋಡ್ಸ್ ಏನಿದೆ, ಅದೆಲ್ಲ ಡೆವಲಪ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ. ಹಾಗಾಗಿ ಏನು 32 ವರ್ಷ ಆವಾಗ ನಮ್ಮ ಲಿಮಿಟ್ 6.5 ಕಿಲೋಮೀಟರ್ ತಗೊಂಡಿದ್ದಾರೆ. ಇವಾಗವರೆಗೂ ಅಷ್ಟೇ ಇದೆ. ಇವಾಗ ನಾವು 6.5 ಕಿಲೋಮೀಟರ್ ಬದಲಾಗಿ ನಾವು 10 ಕಿಲೋಮೀಟರ್ ತಗೋಬೇಕು ಅಂತ ಹೇಳಿಬಿಟ್ಟು ತೀರ್ಮಾನವನ್ನು ಮಾಡಿದ್ದೀವಿ. ಆಮೇಲೆ ನಮ್ಮ ಇದು ಕಾರಿಡಾರ್ ರೋಡ್ಸ್ ಏನಿದೆ, ಕೋಲಾರ ತಾಲೂಕು ಚಿಕ್ಕಬಳ್ಳಾಪುರ ರೋಡ್ ಇದೆ, ಶ್ರೀನಿವಾಸಪುರ ರೋಡ್ ಇದೆ, ಬೇತಮಂಗಲ ರೋಡ್ ಇದೆ. ಇದೆಲ್ಲ 80 ಮೀಟ್ರ್ ಮಾಡಬೇಕಂತ ಹೇಳ್ಬಿಟ್ಟು ಅದನ್ನು ಕೂಡ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ನಮ್ಮಲ್ಲಿ ಒಂದು ಲೇಕ್ಸ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇದೆ. ಅದು ನಾವು ಈ ಕೋಡಿಕಣ್ಣೂರು ಕೆರೆಯನ್ನು ಅಭಿವೃದ್ಧಿ ಮಾಡಬೇಕಂತ ಹೇಳ್ಬಿಟ್ಟು ಇದು ಕೂಡ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಈ ಭಾಳ ಸ್ಟಾಫ್ ಕೊರತೆ ಇದೆ. ಅದಕ್ಕೋಸ್ಕರ ಕೂಡ ನಾವು ಗೌರ್ಮೆಂಟ್ನಲ್ಲಿ ಬರೆದು ನಮ್ಮ ಸ್ಟಾಫನ್ನು ಪೂರ್ತಿ ತಗೋಬೇಕು ಅಂತ ಹೇಳಿಬಿಟ್ಟು ಅದು ಕೂಡ ತೀರ್ಮಾನ ಮಾಡಿದ್ದೀವಿ. ನಮ್ಮ MLA ಅವರು ಅನಿಲ್ ಸಾಹೇಬರು ಎಲ್ಲ ಬಂದಿದ್ದರು. ಅವ್ರು ಕೂಡ ಇದಕ್ಕೆ ಏನು ಪ್ರೋಗ್ರೆಸ್ ಮಾಡಬೇಕು ನಾವು ಮುಂದಿನ ದಿವಸದಲ್ಲಿ ಗೌರ್ಮೆಂಟ್ನಲ್ಲಿ ಇದ್ದು ಏನು ಫಂಡ್ ಬೇಕಾಗಿದೆ ಅದು ಕೂಡ ನಾವು ತಗೊಂಡ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಬೇಗ ಫಸ್ಟ್ ಲೇಔಟ್ನ ತಗೊಂಡ್ಬಿಟ್ಟು ಕೆಲಸ ಮಾಡ್ತೀವಿ. ಒಟ್ಟಾರೆಯಾಗಿ ಕೋಲಾರ ನಗರ ಹಾಗೂ ಕೋಲಾರಕ್ಕೆ ಒಳಪಡುವ ಪ್ರದೇಶಗಳ ಅಭಿವೃದ್ಧಿ ನಿಮ್ಮ ಮುಖ್ಯ ಗುರಿ ಅಂತ ಅನಿಸ್ತದೆ. ಹೌದು. ಥ್ಯಾಂಕ್ ಯು ಸರ್.